ಆಕಳ ಹಾಲ ಎಮ್ಮೆ ಹಾಲು ಪುಣ್ಯಾತ್ಮರಿ ತಿರುಗಾಡಿ ಮಾರೋ ಕಾಲ ಬಂದೈತಿ. ಅಲ್ಕೋಹಾಲ ನೀವು ಓದು ಗುಡ್ದಾಗಿಡೋ ಅಲ್ಲಿ ಹೋಗಿ ಕುಡಿ ಕಾಲು ಬಂದ. ಜಾತ್ರೆ ಮಾಡೋದು ಅದ್ರ ಸಲುವಾಗಿನ. ಎದ್ರ ಸಲುವಾಗಿ ಜಾತ್ರೆ ಮಾಡೋದು ಅಂತಕ್ಕಿದ್ರೆ ಪಟ್ಟಿ ಅದಕ್ಕೆ ಎತ್ತದ, ಜಾತ್ರೆ ಅದಕ್ಕೆ ಮಾಡೋದು ಅಂತಕ್ಕಿದ್ರೆ ಶೆರೆ ಕುಡಿಲಕ್ಕನ ಜಾತ್ರೆ ಮಾಡೋದು. ಇದನ್ನ ಬಿಟ್ಟು ಮತ್ತೇನು ಮಾಡಂಗಿಲ್ಲ. ಹೌದಿಲ್ರಿ? ವಯಸ್ಸಾಗ್ಯಾವ ಪುಣ್ಯಾತ್ಮರ 60 70 ವಯಸ್ಸಾಗ್ಯಾವ. ಆ ಅಜ್ಜಾಗೊಂಡು ರೋಡ್ ಮೇಲೆ ನೋಡ್ಬೇಕು, ಜೋತಾಡ್ತಿರ್ತಾರ, ಹಾದಿ ಗೊತ್ತಿರ್ಲಾರ್ದಂತಕ್ಕಂಥದ್ದು. ನಾವು ಮನುಷ್ಯರನ್ನ. ಅದಕ್ಕೆ ಜಾತ್ರೆಗಳನ್ನು ಮಾಡೋದು ಎದಕ್ಕಾತಕ್ಕಿದ್ರೆ ನಿನ್ನಿನ ದಿವಸ ಹೇಳಿ ನಮಗೆ ಪರಮ ಆನಂದವನ್ನು ಪಡೆಯುವ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕೆಟ್ಟ ಅಂದ್ರ ಮರಾಠೊಳಗೆ ಹೋಗು ಅಂತ ಕರೀತಾರ. 3 ಗುಣಗಳನ್ನು ಹೊರಗೆ ಹಾಕಲಿಕ್ಕೆ, ಒಂದಿಷ್ಟು ಸಾತ್ವಿಕವಾಗಿರ್ತಕ್ಕಂಥ ಗುಣಗಳನ್ನು ಒಳಗೆ ತೆಗೆದುಕೊಳ್ಳಿಕ್ಕೆ. ಪ್ರಪಂಚದಾಗ ನಿತ್ಯನೂ ನಮಗೆ ಆರಾಧನೆ ಮಾಡ್ಲಿಕ್ಕಾಗೋದಿಲ್ಲ. ಕೊನೆಯ ಪಕ್ಷ ಬೀರೇಶ್ವರನ ಆರಾಧನೆ ಮಾಡ್ಲಿಕ್ಕೆ 3 ದಿವಸ ಸಮಯ ಕೊಟ್ಟಾನ. ಆ ಸಮಯದಾಗ ಅವನ ಆರಾಧನೆ ಮಾಡಿ ಧನ್ಯರಾಗೋನು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ನಮ್ಮ ಪೂರ್ವಜರು ಜಾತ್ರೆ ಅನ್ಕಂತಕ್ಕಂಥ ಮಾಡ್ಕೊಂಡು ಬಂದಾರ. ಆದ್ರೆ ನಮ್ಮ ಮಂದಿದ ಹಂಗಿಲ್ಲ. ಜಾತ್ರೆ ಅಂದ್ರೆ ಖರೆ ಪುಣ್ಯಾತ್ಮರೆ ಆ ರೋಡಿಗೊಮ್ಮೆ ಈ ರೋಡಿಗೊಮ್ಮೆ ಜೋಲಿ ಹೊಡ್ಕೊಂತ ಅವ್ರಿಗೆ ಇವ್ರು ಹೊಡ್ಕೊಂತ ಅಂದ್ರ ಇದಕ್ಕೆ ಜಾತ್ರೆ ಅಂತ ಕರೀತಾರ ತಿಳ್ಕೊಂಡು ನಾವುಗಳಿದ್ದೀವಿ. 21ನೇ ಶತಮಾನ ಬಂದ್ರು ಏನೋ ನಾವು ಗುಡ್ಕಲ್ನಾಗ ಹಿಂಗ ಆ ದಂಡಿಗೊಮ್ಮೆ ಈ ದಂಡಿಗೆ ಒಳ್ಳೆಯಾಡ್ತೀವಿ ಅಂದ್ರ ನಾವ್ ಎಲ್ಲಿದೀವಿ ಅಂತಕ್ಕಂಥ ಆಲೋಚನೆ ಮಾಡ್ತೀವಿ.